ನೋಡಿ, ಯಾವಾಗಲೂ ಅಷ್ಟೇ, ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ, ಹೋಗಬೇಕಾದ್ರೆ ವಿಶ್ವಮಾನವರಾಗಿ ಹೋಗ್ತವೆ. ಆದರೆ ಈ ಹುಟ್ಟು ಸಾವಿನ ನಡುವೆ ನಾವು ಎಲ್ಲೋ ಅಲ್ಪಮಾನವರಾಗ್ತಾ ಇದ್ದೇವೆ. ಬಹುಶಃ ನಾವು ಈ ಹುಟ್ಟು ಸಾವಿನ ನಡುವೆಯೂ ಕೂಡ ವಿಶ್ವಮಾನವರಾದರೆ ನಾವು ಈ ಮನುಷ್ಯನ ಜನ್ಮ ತಾಳಿದ್ದಕ್ಕೆ ಇದು ಸಾರ್ಥಕ ಅಂತ ಹೇಳಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ನಂತರ ನಮ್ಮ ಬದುಕು ಯಾವ ರೀತಿ ಸಾಗ್ತಾ ಇದೆ ಅಂದರೆ, ನಾವು ಯಾರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊತೀವಿ, ಯಾರ ಜೊತೆ ಹೆಚ್ಚು ಒಡನಾಟಗಳನ್ನು ಇಟ್ಕೊತೀವಿ, ಅದೇ ರೀತಿ ನಮ್ಮ ಬದುಕು ರೂಪಿಸ್ತಾ ಹೋಗುತ್ತೆ. ಯಾರ್ಯಾರ ಜೊತೆ, ಈಗ ನೀವೆಲ್ಲ ರೊಟೇರಿಯನ್ಸು, ನೀವು ಎಲ್ಲ ಸೇರ್ತಾ ಇದ್ದೀರಿ. ಸೊ ಇಲ್ಲಿ ಆಯಿತು, ಕೆಲವರು ಅಷ್ಟು ದಾನ ಮಾಡ್ತಾರೆ, ಅಷ್ಟು ಡೊನೇಟ್ ಮಾಡ್ತಾರೆ, ಇನ್ನು ಕೆಲವರು ಇಷ್ಟು ಡೊನೇಟ್ ಮಾಡ್ತಾರೆ. ಸೊ ಎಲ್ಲರಿಗೂ ಏನನ್ಸುತ್ತೆ, ನಾನು ಮಾಡಬೇಕು. ಸೊ ಇಟ್ ಬಿಕಮ್ಸ್ ಇನ್ಫೆಕ್ಷಿಯಸ್. ಅದೇ ರೀತಿ ನಮ್ಮ ಬದುಕು ಸಾಗುತ್ತೆ. ನಾವು ಯಾವ ರೀತಿ ಯಾರ ಜೊತೆ ನೋಡಿ, ನಾವು ಹೆಚ್ಚು ಶಿಕ್ಷಕರ ಜೊತೆ ಸಂಪರ್ಕವನ್ನು ಇಟ್ಕೊಂಡ್ರೆ ನಾವು ವಿದ್ಯಾರ್ಥಿ ಆಗಬೇಕು ಅನಿಸುತ್ತೆ. ಹೆಚ್ಚು ವಿಜ್ಞಾನಿಗಳ ಜೊತೆ ನಾವು ಒಡನಾಟವನ್ನು ಇಟ್ಕೊಂಡ್ರೆ ನಾವು ಸಂಶೋಧಕರಾಗಬೇಕು ಅನಿಸುತ್ತೆ. ಈ ಹೆಚ್ಚು ಈ ಕುಡುಕರ ಜೊತೆ ಸಂಬಂಧವನ್ನು ಇಟ್ಕೊಂಡ್ರೆ ಜೀವನ ಬದುಕು ಬಹಳ ಸುಲಭ ಅನಿಸುತ್ತೆ. ಬೆಳಗ್ಗೆನೂ ಮಾತಾಡ್ತಾರೆ, ಅಮೇರಿಕಾದ ಬಗ್ಗೆ ಮಾತಾಡ್ತಾರೆ, ರಷ್ಯಾ ಬಗ್ಗೆ ಮಾತಾಡ್ತಾರೆ, ಮಧ್ಯಾಹ್ನ ಪ್ರಧಾನಮಂತ್ರಿಯರ ಬಗ್ಗೆ ಮಾತಾಡ್ತಾರೆ, ಪ್ರೆಸಿಡೆಂಟ್ ಬಗ್ಗೆ ಮಾತಾಡ್ತಾರೆ, ಸಂಜೆ ಹೊತ್ತಿಗೆ ಏನೋ ಒಂದು 50-100 ರೂಪಾಯಿ ಏನಾದರೂ ಸಿಗುತ್ತಾ ಅಲ್ಲಿ ಇಲ್ಲಿ ಅಂತ ನೋಡಿ ಮನೆಗೆ ಹೊರಟೋಗ್ತಾರೆ. ಸೊ ಅದರಿಂದ ಕುಡುಕರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಬಹುಶಃ ಪ್ರಪಂಚ ಬಹಳ ಸುಲಭ ಅಂತ ಹೇಳ್ತಾರೆ. ಸೊ ನಂತರ ಅಧಿಕಾರಿಗಳ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಪ್ರಪಂಚ ನಿಧಾನ ಅನಿಸುತ್ತೆ, ಪ್ರಪಂಚ ಬಹಳ ನಿಧಾನ ಅನಿಸುತ್ತೆ. ಹಾಗೆಯೇ ನಾವು ಈ LIC ಏಜೆಂಟ್ಗಳ ಜೊತೆ ಸಂಪರ್ಕ ಇಟ್ಕೊಂಡ್ರೆ, ಏನಪ್ಪ ಇದು ಪ್ರೀಮಿಯಂ ಕಟ್ತಲೇ ಇದ್ವಿ, ಹೋಗ್ಬಿಡ್ಬೇಕಾ ಅನಿಸುತ್ತೆ. ಅದೇ ಸೈನಿಕರ ಜೊತೆ ಹೆಚ್ಚು ಸಂಬಂಧವನ್ನು ಇಟ್ಕೊಂಡ್ರೆ ನಾವು ಮಾಡುತ್ತಿರತಕ್ಕಂಥ ಈ ತ್ಯಾಗ ಬಹಳ ಕಡಿಮೆ, ಇನ್ನೂ ಹೆಚ್ಚು ಮಾಡಬೇಕು ಅನಿಸುತ್ತೆ, ದೇಶಕ್ಕೆ ಇನ್ನೂ ಹೆಚ್ಚು ಮಾಡಬೇಕು ಅನಿಸುತ್ತೆ. ಈ ರೊಟೇರಿಯನ್ಸ್ ಜೊತೆ ಸಂಬಂಧವನ್ನು ಇಟ್ಕೊಂಡ್ರೆ ನಾವು ಹೆಚ್ಚು ಸಮಾಜಕ್ಕೆ ಮಾಡಬೇಕು, ಸಮಾಜಕ್ಕೋಸ್ಕರ ದುಡಿಬೇಕು ಅನಿಸುತ್ತೆ. ಅದರಿಂದ ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯನಿಗೆ ಸಮಾಜದಲ್ಲಿ ಗೌರವ ಸಿಗೋದು, ಸಮಾಜದಲ್ಲಿ ಆತನ ವರ್ಚಸ್ಸು ಜಾಸ್ತಿ ಆಗೋದು ಯಾವಾಗಲೂ ಅಷ್ಟೇ ಅದು ತೆಗೆದುಕೊಳ್ಳೋದ್ರಿಂದ ಆಗೋದಿಲ್ಲ, ಕೊಡೋದ್ರಿಂದ ಆಗುತ್ತೆ. ಸೊ ಇವತ್ತು ರೊಟೇರಿಯನ್ಸ್ ಆರ್ ನಾಟ್ ದಿ ಓನರ್ಸ್, ರೊಟೇರಿಯನ್ಸ್ ಆರ್ ದಿ ಡೋನರ್ಸ್. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನಾವು ಜಯದೇವ ಹೃದ್ರೋಗ ಮತ್ತು ವಿಜ್ಞಾನ ಸಂಸ್ಥೆಯಲ್ಲಿ ಕಳೆದ 10-12 ವರ್ಷದಿಂದ ರೋಟರಿಗೂ ಮತ್ತು ನಮಗೂ ಅವಿನಾಭಾವ ಸಂಬಂಧ ಇದೆ. ಸುಮಾರು 10,000 ಮಕ್ಕಳಿಗೆ ನಾವು ಹೃದಯ ಶಸ್ತ್ರಚಿಕಿತ್ಸೆಯನ್ನು ರೋಟರಿ ಸಹಾಯದಿಂದ ಮಾಡಿದ್ದೇವೆ. ಮೊನ್ನೆ ಮತ್ತು ಗ್ಲೋಬಲ್ ಗ್ರ್ಯಾಂಟ್ ಕೂಡ ತುಂಬ ತೆಗೆದುಕೊಂಡಿದ್ದೇವೆ. ಗ್ಲೋಬಲ್ ಗ್ರ್ಯಾಂಟ್ ಅಲ್ಲಿ ಒಬ್ಬರು ರೊಟೇರಿಯನ್ ಸೀನಿಯರ್ ನೀಡಿ ಹಾರ್ಟ್ ಫೌಂಡೇಶನ್ನು ರೊಟೇರಿಯನ್ ಅವರು ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇದು ಒಬ್ಬರು ಮಿಸ್ಟರ್ OP ಖನ್ನಾ ಅಂದ್ಬಿಟ್ಟು, ಅವರಿಗೆ 85 ವರ್ಷ ಆಗಿದೆ. ಅವರೆಲ್ಲ ಹಿಂದೆ ಆರ್ಮಿಲಿದ್ದವರು. ಮೊನ್ನೆ ಅವ್ರಿಗೆ ಆರ್ಮಿಯಿಂದ ಯಾವುದೋ ಸಮ್ ಅಡಿಷನಲ್ ಬೋನಸ್ ಏನೋ ಬಂತು ಅನಿಸುತ್ತೆ, 5 ಲಕ್ಷ 6 ಲಕ್ಷ ತಂದು ನೇರವಾಗಿ ನಮಗೆ ಕೊಟ್ಟರು. ಸೊ ಅದರಿಂದ ಆ ಥರ. ನಂತರ ಇನ್ನೊಬ್ಬರು ರಾಜೇಂದರ್ ರೇ ಅಂತಿದ್ದಾರೆ, ನಾಗೇಂದ್ರ ಅಂತವ್ರು ಇದ್ದಾರೆ. ಹೇಳ್ತಾ ಹೋದರೆ ತುಂಬ ಆಗುತ್ತೆ. ಯಾಕೆಂದರೆ ಮನುಷ್ಯ ಪ್ರತಿಯೊಂದು ಮನೆಯಲ್ಲೂ ಹುಟ್ಟುತ್ತಾನೆ, ಅದರ ಮನುಷ್ಯತ್ವ ಹುಟ್ಟೋದು ಕೆಲವೇ ಮನೆಗಳಲ್ಲಿ. ಸೊ ಇವತ್ತು ನಾನು ನೋಡ್ತೇನೆ ಇಲ್ಲೆಲ್ಲ ಇರೋರು ಮನುಷ್ಯತ್ವ ಇರೋರು. ಯಾಕೆಂದರೆ ಮನುಷ್ಯನಿಗೂ ಮನುಷ್ಯತ್ವನೂ ಭಾಳ ವ್ಯತ್ಯಾಸ ಇದೆ. ವ್ಯಕ್ತಿಗೂ ಮತ್ತು ವ್ಯಕ್ತಿತ್ವಕ್ಕೂ ಒಂದೇ ಒಂದು ಅಕ್ಷರ ವ್ಯತ್ಯಾಸ. ವ್ಯಕ್ತಿಗೂ ಮತ್ತು ವ್ಯಕ್ತಿತ್ವಕ್ಕೂ ಒಂದೇ ಅಕ್ಷರ ವ್ಯತ್ಯಾಸ. ವ್ಯಕ್ತಿ ಹೊರಟೋಗ್ತಾನೆ, ಆದರೆ ವ್ಯಕ್ತಿತ್ವ ಮಾತ್ರ ಯಾವಾಗಲೂ ಉಳಿಯುತ್ತೆ. ನಾವು ನಮಗಾಗಿ ಮಾಡಿಕೊಂಡ ಕೆಲಸ ನಾವು ಇರೋ ತನಕ ಮಾತ್ರ ಇರುತ್ತೆ. ನಾವು ಬೇರೆಯವ್ರಿಗೋಸ್ಕರ ಮಾಡತಕ್ಕಂಥ ಕೆಲಸ ಯಾವಾಗಲೂ ಇರುತ್ತೆ. ಸೊ ನಿಮ್ಮ ಕೆಲಸ ಅಮರ ಅಂತಲೇ ಹೇಳಬೇಕಾಗುತ್ತೆ. ನಿಮ್ಮ ಕೆಲಸ ಯಾವಾಗಲೂ ಅಮರವಾಗಿರುತ್ತೆ. ಯಾಕೆಂದರೆ
ರೋಟ್ರಿ ಅವರಿಗೆ ಒಂದು ತಾಯಿ ಹೃದಯ ಇದೆ, ರೋಟ್ರಿ ಅವರಿಗೆ ಒಂದು ಮಗುವಿನ ಮನಸ್ಸು ಇದೆ ಅಂತಲೇ ಹೇಳಬೇಕಾಗುತ್ತೆ. ಶ್ರೀ BGS ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ 2025-26ನೇ ಸಾಲಿನ PUC ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಅತ್ಯುತ್ತಮ ಕ್ಯಾಂಪಸ್, ಸುಸಜ್ಜಿತ ಹಾಸ್ಟೆಲ್, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ, JEE, ನೀಟ್, KCET ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ BGS ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6360895542 8431600937.